ರೇಣುಕಾಸ್ವಾಮಿ ಮರ್ಡರ್ ಕೇಸ್ ವೇಳೆ ಹಣ ಪತ್ತೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಚಾರಣೆಯನ್ನು ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಸುಮಾರು 5 ಗಂಟೆಗಳಿಂದ ಕೂಡ ವಿಚಾರಣೆ ನಡೆದಿದೆ. ಲ್ಯಾಪ್ಟಾಪ್ ತೆಗೆದುಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಐಟಿ ಅವರು. ಹಾಗೇನೇ ಐಡಿ ಕಸ್ಟಡಿಗೆ ಹೋಗ್ಬಿಟ್ರಂತೂ ಅಥವಾ ಇಡಿ ಕಸ್ಟಡಿಗೆ ಹೋದರೂ ಅಷ್ಟೇ, CBI ಕಸ್ಟಡಿಗೆ ಹೋದರೂ ಅಷ್ಟೇ, ಅವ್ರದ್ದೇ ಒಂದು ವಿಭಿನ್ನ ಮೆಥಡ್ಗಳವೆಲ್ಲವೂ ಕೂಡ 5 ಗಂಟೆ, 6 ಗಂಟೆ, 48 ಗಂಟೆ, 36 ಗಂಟೆ, 72 ಗಂಟೆ ಇವೆಲ್ಲ ಒಂದು ವಿಷಯನೇ ಅಲ್ಲ. ನಿರಂತರ ವಿಚಾರಣೆ ಮಾಡ್ತಾರೆ. ಸುಮ್ಮನೆ ಕೂತಿರ್ತಾರೆ, ನಿಮ್ಮ ಹೆಸರೇನಪ್ಪ ಅಂತ ಕೇಳ್ತಾರೆ. ಏನೋ ಹೇಳ್ತಾನೆ, XYZ ಅಂತ ಹೆಸರು ಹೇಳ್ತಾನೆ. ಆಯಿತು, ಎಲ್ಲಿ ಅವನು ನೀನು, ಯಾವ ಊರು, ಪಿನ್ ಕೋಡ್ ಏನು, ಏನು ಕಥೆ ನಿಂದು ಅಂತ ಕೇಳ್ತಾರೆ. ಆಯಿತು, ಇನ್ನು 2 ಅವರ್ ಬಿಟ್ಟು ಬರ್ತಾರೆ. ಅದು ಮಧ್ಯರಾತ್ರಿ ದಾಟಿದ ಮೇಲೆ. ಮಧ್ಯರಾತ್ರಿ 2 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬರ್ತಾರೆ. ಆವಾಗಲೂ ಅಷ್ಟೇ. ಇನ್ನೊಬ್ಬ ಆಫೀಸರ್ ಬರ್ತಾರೆ, ಅದೇ ಪ್ರಶ್ನೆಗೆ ತಲೆ ಚಿಟ್ಟು ಹಿಡಿದು ಹೋಗುತ್ತೆ ಅಂತಾರಲ್ಲ, ಆ ತರಹದ ವಿಚಾರಣೆ ಇರುತ್ತೆ. ಸುಮ್ಮನೆ ಬಡಪಟ್ಟಿಗೆ ಬಗ್ಗುವಂಥ ವಿಚಾರಣೆ ಅಲ್ವೇ ಅಲ್ಲ ಅದು. ಅಷ್ಟು ಟಫ್ ಒಂದು ಇನ್ವೆಸ್ಟಿಗೇಷನ್ ಇರುತ್ತೆ ಅವ್ರದ್ದು. ಕೇಳಿದ್ದನ್ನೇ ಕೇಳ್ತಾ ಇರ್ತಾರೆ, ಇರಿಟೇಟ್ ಮಾಡ್ತಾ ಇರ್ತಾರೆ. ಆ ಇರಿಟೇಷನ್ಗೆ ತಡೆಯೋಕ್ಕಾಗ್ದೇ ಹೇಳಿಬಿಡಬೇಕು ಅಂಥ ಪರಿಸ್ಥಿತಿಯನ್ನು ಅವರು ಸೈಕಲಾಜಿಕಲಿ ತಂದುಬಿಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಲ್ಯಾಪ್ಟಾಪ್ ತೆಗೆದುಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಯಾರಪ್ಪ ನಿನಗೆ ಅಷ್ಟು ಹಣ ಕೊಟ್ಟವರು, ಮಿಸ್ಟರ್ ದರ್ಶನ್ ಎಲ್ಲಿಂದ ಬಂತು ಹೇಳಿ ಅಂತ ಕೇಳಿದ್ದಾರೆ. ಅಷ್ಟು ಹಣ 70 ಲಕ್ಷನೋ 80 ಲಕ್ಷನೋ ಒಬ್ಬ ನಟನಿಗೆ ತುಂಬ ದೊಡ್ಡ ಅಮೌಂಟ್ ಅಂತ ಅನ್ನಿಸ್ತಾ ಇಲ್ಲ ನಮ್ಗೆ, ಯಾರಿಗೂ ಕೂಡ ಅನ್ನಿಸ್ಬೇಕಾಗಿಲ್ಲ. ಒಂದು ಸಿನಿಮಾಗೇ 10 ಕೋಟಿ, 12 ಕೋಟಿ, 15 ಕೋಟಿವರೆಗೂ ಸಂಭಾವನೆ ಇದೆ ಅಂತ ಮಾತಾಡ್ತಾರೆ. ಇರಲಿ, ಒಂದೊಂದು ಸಿನಿಮಾಗೆ ಒಂದೊಂದು ಥರ ಸಂಭಾವನೆ ಇರುತ್ತೆ. ಅದರಲ್ಲಿ 84 ಲಕ್ಷ ದೊಡ್ಡ ವಿಷಯ ಅಲ್ಲ. ಪ್ರಶ್ನೆ ಏನು, ತೆರಿಗೆ ಕಟ್ಟಿದರೆ ಅದು ವಿಷಯ ಅಲ್ಲ. ತೆರಿಗೆ ಕಟ್ಟದೇ ಇದ್ದರೆ 1 ಲಕ್ಷ ಕೂಡ ಮ್ಯಾಟ್ರ್ ಆಗಿಬಿಡುತ್ತೆ, 50,000 ರೂಪಾಯಿ ಕೂಡ ಮ್ಯಾಟ್ರ್ ಆಗಿಬಿಡುತ್ತೆ. ತೆರಿಗೆ ನಿಮ್ಮನ್ನು ಹಿಡಿಲೇಬೇಕು ನಾನು ಅಂತ ಡಿಸೈಡ್ ಮಾಡಿದ್ರೆ, ತೆರಿಗೆ ಕಟ್ಟಿದ್ದೀನಿ ನಾನು, ಓಕೆ, ಹಿಡಿಲೇಬೇಕು ಅಂತ ಬಂದರೆ ಅದರೆಲ್ಲ ಹುಡುಕಿ ನೀನು 5,000ಕ್ಕೆ ತೆರಿಗೆ ಕಟ್ಟಿಲ್ಲ, 50,000ಕ್ಕೆ ತೆರಿಗೆ ಕಟ್ಟಿಲ್ಲ, 2 ಲಕ್ಷ ರೂಪಾಯಿಗೆ ನೀನು ತೆರಿಗೆನೇ ಕಟ್ಟಿಲ್ಲ, ನೀನು ಮೋಸ ಮಾಡಿದ್ಯಾ, ವಂಚನೆ ಮಾಡಿದ್ಯಾ, ಕಟ್ಟು ತೆರಿಗೆ ಅಂತ ಕಟ್ಟಿಸ್ಕೊಳ್ಬಹುದು. ಅಲ್ಲಿಗೆ ನಿಂತರೆ ಓಕೆ. ಈ ಹಣ ಬಂದಿರೋ ಮೂಲದ ಬಗ್ಗೆನೇ ಅನುಮಾನ ಇದೆ ಅಂತ ಬಂದ ಇಡಿ ಬಂದುಬಿಡ್ತಾರೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು. ಅವ್ರು ಬಂದರೆ ಇದ್ದಿದ್ದು ದೊಡ್ಡ ಸಮಸ್ಯೆಯಲ್ಲಿ. ದರ್ಶನ್ಗೆ ಇದೀಗ ಸಾಲು ಪ್ರಶ್ನೆಗಳನ್ನು ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ವಿಚಾರದ್ದಾಯಿತು, ಒಂದಷ್ಟು ದಿನ ಜೈಲೊಳಗಡೆ ಇದ್ದಿದ್ದಾಯಿತು, ಈಗಲೂ ಮುಂದುವರಿತಾ ಇರೋದಾಯಿತು, ಚಾರ್ಜ್ ಶೀಟ್ ಹಾಕಿರೋದಾಯಿತು, ಬೇಲಿಗೆ ಒದ್ದಾಡ್ತಾ ಇರೋದು ಮಿಸ್ಟರ್ ದರ್ಶನ್. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗಳ ಸವಾಲು. ಆ ಸವಾಲುಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಇವರು 5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. 84 ಲಕ್ಷ ರೂಪಾಯಿ ಹಣದ ಮೂಲ ತಿಳಿಸು ನಮಗೆ ಅಂತ ಹೇಳಬಹುದು ದರ್ಶನ್. ನಾನು ಜಮೀನು ಇಟ್ಟಿದ್ದೀನಿ, ಹೊಲ ಇಟ್ಟಿದ್ದೀನಿ, ತೋಟ ಇಟ್ಟಿದ್ದೀನಿ, ಕೃಷಿಯಿಂದ ಬಂತು ಅಂತ. ಕೃಷಿಯಿಂದ ಬಂದರೆ ಲೆಕ್ಕ ತೋರಿಸ್ಬೇಕು. ತೆಂಗಿನಕಾಯಿ ಮಾರಿದ್ಯಾ, ಏನು ಬೆಳೀತಾ ಇದ್ದೆ, ಸಪೋಟ ಮಾರಿದ್ಯಾ, ಸೀಬೆ ಹಣ್ಣು ಮಾರಿದ್ಯಾ, ನಿನ್ನ ತೋಟದಲ್ಲಿ ಏನೇನು ಬೆಳೆದಿದ್ದೆ ಹೇಳು, ಅದರ ಬಿಲ್ಲೆಲ್ಲಿ, ಏನು ಕತೆ, ಅಷ್ಟು ಹೇಳಿದ್ರೆ ಬಿಟ್ಬಿಡ್ತಾರೆ ಅವರು. ಆದರೆ 84 ಲಕ್ಷದ ಹಣದ ಮೂಲ ಹೇಳದೆ ಹೋದರೆ ದರ್ಶನಿಗೆ ಕಷ್ಟ ಆಗಬಹುದು. ಹೇಳೋಕ್ಕೇನು ರೀ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, 84 ಲಕ್ಷ ದೊಡ್ಡ ವಿಷಯ ಏನ್ರಿ ಅಂತ ಹೇಳಬಹುದು. ಆದರೆ ಕಾನೂನು ಪ್ರಕಾರ ತೆರಿಗೆ ಕಟ್ಟಿದರೆ ಅದು ವೈಟು, ತೆರಿಗೆ ಕಟ್ಟದೇ ಇದ್ದರೆ ಅದು ಬ್ಲ್ಯಾಕ್ ಮನಿ. ಇಷ್ಟೇ ಕಾನೂನು. ಟ್ಯಾಕ್ಸ್ ಕಟ್ಟಿದ್ಯೇನಪ್ಪ, ಅದು ವೈಟ್ ಮನಿ, ಕಟ್ಟದೇ ಇದ್ದರೆ ಅದು ಬ್ಲ್ಯಾಕ್ ಮನಿ. ಈ ಹಣಕ್ಕೆ ನೀನು ಯಾಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. 84 ಲಕ್ಷಕ್ಕೆ ಕೊಲೆ ಕೇಸ್ ಬಳಿಕ ಹಣ ಎಷ್ಟಿತ್ತು ಹೇಳುವುದನ್ನು ಅಂತ ಕೂಡ ಕೇಳಿದ್ದಾರೆ. ವಿಚಾರಣೆ ವೇಳೆ ಲೆಕ್ಕ ಪರಿಶೋಧಕ MR ರಾವ್ ಇರ್ತಾರೆ. ದರ್ಶನ್ ಪರವಾಗಿ ಹಣದ ಮೂಲದ ಮಾಹಿತಿಯನ್ನು ಕೂಡ MR ರಾವ್ ಕೊಟ್ಟಿದ್ದಾರೆ. ಯಾಕೆ ದರ್ಶನ್ಗೆಲ್ಲ ಲೆಕ್ಕ ಅವರು ಬಾಯಲ್ಲಿರಬೇಕು ಅಂತೇನಿಲ್ಲ, ಲೆಕ್ಕ ಪರಿಶೋಧಕರೇ ಇರ್ತಾರಲ್ಲ, ನೀವು ಉತ್ತರ ಕೊಡಿ ಸ್ವಾಮಿ, ಅದು ಯಾವ ಹಣ ಏನು ಅಂತ ಕೇಳಿದಾಗ MR ರಾವ್ ಅವರು ಆನ್ಸರ್ ಮಾಡಿದ್ದಾರೆ. ಬೆಂಗಳೂರಿಂದ ಬಳ್ಳಾರಿ ಜೈಲಿಗೆ ಬಂದಿದ್ದರು ಲೆಕ್ಕ ಪರಿಶೋಧಕ. ದರ್ಶನ್ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಹೇಳಿಕೆ ವಿಡಿಯೋ ರೆಕಾರ್ಡ್ ಕೂಡ ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ MR ರಾವ್ ಅವರ ಆನ್ಸರ್ಗೆ ಐಟಿ ಅಧಿಕಾರಿಗಳು ತೃಪ್ತರಾಗಿದ್ದರೆ ಓಕೆ, ತೃಪ್ತರಾಗದೇ ಇದ್ದರೆ ದರ್ಶನ್ಗೆ ಐಟಿ ಕೂಡ ಒಂದು ಸಮಸ್ಯೆ ಆಗಬಹುದು.